ಗೌರವಾನ್ವಿತ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳದು ಪತ್ರಿಕಾಗೋಷ್ಠಿಯನ್ನು ನೋಡಿದೆ. ಅದು ನೋಡಿದಾಗ ನನಗೆ ಅನಿಸ್ತು, ಏನ್ ಕರ್ನಾಟಕ ಸರ್ಕಾರಕ್ಕೆ ಕಾರ್ಡಿಯಾಕ್ ಅಟ್ಯಾಕ್ ಆಗಿತ್ತು. ಸದ್ಯಕ್ಕೆ ಒಂದು ಸ್ಟಂಟ್ ಅನ್ನು ಹಾಕುವಂತ ಕೆಲಸವನ್ನ ಅವರೇ ಆಪರೇಷನ್ನು ಅವರ ಮುಖ್ಯಮಂತ್ರಿಗಳ ಮನೆಯ ಒಂದು ಗೃಹದಲ್ಲಿ ಮೈನರ್ ಆಪರೇಷನ್ ಆಗಿದೆ. ಸದ್ಯ ವಾಲ್ ಸ್ಟಂಟ್ ಹಾಕುವಂತ ಕೆಲಸ ಆಗಿದೆ. ಆಫ್ಟರ್ ದಿಸ್ ಸೆಷನ್ ಸದ್ಯಕ್ಕೇನು ವಿಧಾನಸಭಾ ಅಧಿವೇಶನ ಬರ್ತಾ ಇದೆ, ಹಾಗೆ ಟೆಂಪ್ರರಿ ಒಂದು ಅರೇಂಜ್ಮೆಂಟ್ ಮಾಡ್ಕೊಂಡಂಗೆ ಕಾಣುತ್ತೆ. ಆಮೇಲೆ ಅದು ಸಿಸರಿನ್ ಏನು ಅಂತೇಳಿ ವಿಧಾನಸಭಾ ಅಧಿವೇಶನ ಆದಮೇಲೆ ಈ ರಾಜ್ಯ ಜನರಿಗೆ ಗೊತ್ತಾಗತ್ತೆ. ಆಮೇಲೆ ಪೇಷಂಟ್ ಬದುಕುತ್ತೋ ಸತ್ತುತ್ತೋ ಸರ್ಕಾರ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ನಾನು ಈ ಸಂದರ್ಭ ಇಷ್ಟೇ ಹೇಳೋದು, ಅವ್ರ ಪತ್ರಿಕಾಗೋಷ್ಠಿಯನ್ನು ನೋಡಿದಂಗೆ ಆಶ್ಚರ್ಯ ಆಯಿತು. ಅವರ ಪ್ರಕಾರ ಮೊದಲನೇ ಆರೋಪ ಸ್ಥಾನದಲ್ಲಿ ನಿಲ್ಲಿಸಿರೋದು ನಮ್ಮ ಮಾಧ್ಯಮದ ಸ್ನೇಹಿತರನ್ನ, ಎರಡನೇ ಆರೋಪ ಪಟ್ಟಿಯಲ್ಲಿ ನಿಲ್ಲಿಸಿರೋದು ವಿರೋಧ ಪಕ್ಷ ನಮ್ಮನ್ನ. ಅಲ್ಲರಿ, ನಿಮ್ಮ ಜಗಳಕ್ಕೆ ನಮ್ಮ ಮಾಧ್ಯಮ ಅಥವಾ ನಮ್ಮ ವಿರೋಧ ಪಕ್ಷಕ್ಕೆ ಯಾಕೆ ಹೊರೆ ಮಾಡ್ಲಿಕ್ಕೆ ಹೋಗ್ತೀರಿ? ಜನ ಬೀದಿಲಿ ಮಾತಾಡ್ತಾ ಇದ್ದಾರೆ. ನಿಮ್ಮ ಫೇಲ್ಯೂರು ನೀವು ಅದನ್ನು ಮುಚ್ಚಿಟ್ಕೊಂಡು ಈಗ ನಮ್ಮ ಶುಗರ್ ಕೇನಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡಿದ್ವಿ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಸ್ ಎಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಇನ್ನೊಂದು ಕೊಡುಗೆ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಬಗ್ಗೆ ಈಗ ಮಾತಾಡ್ತಿರಲ್ಲ. ಜನ ಈಗಾಗಲೇ ಬೇಸತ್ತು, ಭತ್ತ ಕಟ್ಟೋಗಿ ಬಂದಿದೆ, ಅಲ್ಲಿ ನ್ಯಾಯ ಸಿಗ್ತಾ ಇಲ್ಲ. ಮೆಕ್ಕೆಜೋಳ ನಿನ್ನೆ ಘೋಷಣೆ ಮಾಡಿದ್ದಾರೆ. ಈಗ ಆಲ್ರೆಡಿ ಅರ್ಧಕ್ಕರ್ಧ ಮೆಕ್ಕೆಜೋಳ ಸಿಕ್ಕಿದ ರೇಟಿಗೆ ಪಾಪ, ಯಾಕಂದ್ರೆ ಇಟ್ಕೊಳ್ಲಿಕ್ಕೆ ಬರಲ್ಲ, ಹಾಳ ಹೋಗುತ್ತೆ, ರೇಟಿಗೆ ಕೊಟ್ಟಾಗಿದೆ. ಈಗ ಇನ್ನು ಕಬ್ಬಿನ ವಿಚಾರ ಏನು ಅಂತೇಳಿ ನೀವೆಲ್ಲರೂ ಕೂಡ ರಾಜ್ಯ ಜನ, ಇಡೀ ದೇಶ ಜನ ನೋಡಾಗಿದೆ. ಹಾಗಾಗಿ ರೈತರು ಯಾವಾಗ ಕಣ್ಣೀರು ಆಗ್ತಾ ಇದ್ರು ಅವಾಗ ಒರೆಸೋದು ಬಿಟ್ಟು, ಈಗ ಬೂಟಾಟಕ್ಕೆ ನಿಮ್ಮ ಜಗಳದಿಂದ ದಿನಗಳನ್ನ ಕಳೆದು ಒಂದು ತಿಂಗಳು ಈಗ ಮಾತಾಡುವಂಥ ಪ್ರಯತ್ನ ನೀವೇನು ಮಾಡ್ತಾ ಇದ್ದೀರಿ. ಜನ ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ಮತ್ತು ಇವತ್ತು ಏನಾಗಿದೆ, ಹಿಡಿದೆ ಟೆಂಪ್ರರಿ ಪ್ಯಾಚ್ ವರ್ಕ್. ಆಗಲೇ ಹೇಳಿದಾಗೆ ಸದ್ಯಕ್ಕೆ ಒಂದು ಸಣ್ಣ ಸ್ಟಂಟನ್ನು ಹಾಕ್ಕೊಂಡು ಮುನ್ನಡೆಸುವಂಥ ಪ್ರಯತ್ನ. ಆಫ್ಟರ್ ದಿಸ್ ಸೆಷನ್ ವಿಧಾನಸಭಾ ಅಧಿವೇಶನ ಆದಮೇಲೆ ನಿಜವಾದ ಇನ್ನೊಂದು ಮುಖವನ್ನು ನಾವೆಲ್ಲ ಕೂಡ ನೋಡಿದ್ದೀವಿ ಸರ್. ಆಡಳಿತ ಸರ್ಕಾರ ಬಂದಾಗಿಂದ ಮಾರದಿಂದನೇ ಬಿದ್ದು ಹೋಗಿದೆ ಸರ್. ಅವತ್ತಿಂದನೇ ಚರ್ಚೆ ಇರುತ್ತೆ ಎಲ್ರದ್ದು ಕೂಡ. 2 ವರ್ಷ ಆದ್ಮೇಲೆ ಇವರಂತೆ ಚರ್ಚೆಗಳು. ಅರೆ, ನೀವೇ ಎಷ್ಟು ಮಾಡಿ, ಒಬ್ಬ ಮುಖ್ಯಮಂತ್ರಿಗಳು ಇನ್ನು 2 ವರ್ಷ ಬಿಟ್ಟು ಮುಖ್ಯಮಂತ್ರಿ ಸ್ಥಾನ ಚೇಂಜ್ ಆಗುತ್ತೆ ಅಂದಾಗ ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡಕ್ ಸಾಧ್ಯ? ಇದು ಕಳೆದ 2 ವರ್ಷ ನಾವು ನೋಡಿದ್ದು. ಯಾವುದೇ ಕೆಲಸಗಳು ಆಗಿಲ್ಲ. ನಮ್ಮ ಕೂಗಿಗೆ ಬೆಲೆ ಕೊಟ್ಟು ಈಗ ಸ್ವಲ್ಪ ಗುಂಡಿ ಮುಚ್ತಾ ಇದ್ದಾರೆ. ಇನ್ನು 2.5 ವರ್ಷ ಇದು ಇದೇ ರೀತಿ ನಡೆಯುತ್ತೆ ಸರ್. ನಮ್ಮ ದೌರ್ಭಾಗ್ಯ ನಮ್ಮ ಕರ್ನಾಟಕ ಜನರದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ. ಇಲ್ಲ, ಅದು ಯಾರು ಮಾತಾಡಿದ್ರೆ ಅವ್ರಿಗೆ ಕೇಳ್ಬೇಕು ಸರ್. ಪ್ರಶ್ನೆ ಪಾಪ ಅವ್ರ ಹಿರಿಯರಾಗ ಅವ್ರ ಅನುಭವದ ಮೇಲೆ ಹೇಳಿದ್ದಾರೆ. ನಮ್ಗೆ ಯಾರಿಗೂ ಗಮನಕ್ಕೂ ಕೂಡ ಬಂದಿಲ್ಲ ಸರ್. ಗೌರವಾನ್ವಿತ ಕುಮಾರಸ್ವಾಮಿಗಳು ಬರ್ತಾ ಇದ್ದಾರೆ, ಒಂದು ಆಶಾದಾಯಕ. ಮಧ್ಯಾಹ್ನ ನಾವು ಅವರು ಒಟ್ಟಾಗಿ ಇವತ್ತು ಭದ್ರಾವತಿಯಲ್ಲಿ VSL ಅಧಿಕಾರಿಗಳು ಸಭೆಗಳು ನಡೀತಾ ಇದೆ. ಒಂದು ವಿಶ್ವಾಸ ಇದೆ, ನಮ್ಮ NDA ಸರ್ಕಾರ ಬಂದಾದ್ಮೇಲೆ ಮೋದಿಜಿಯವರ ನೇತೃತ್ವದಲ್ಲಿ ವೈಜಾಗ್ ರೀಓಪನ್ ಮಾಡ್ತಾ ಇದ್ದೀವಿ. ನಿನ್ನೆ ಸೇಲಂ ಪ್ಲಾಂಟಿಗೆ 500 ಕೋಟಿ ಘೋಷಣೆ ಮಾಡಿದ್ದಾರೆ. ಸೊ 3ನೇ ಹಂತ ಒಂದು ಒಳ್ಳೆ ಸಿಹಿ ಸುದ್ದಿ ಆದಷ್ಟು ಬೇಗ ನಮ್ಮ NDA ಸರ್ಕಾರ ಕುಮಾರಸ್ವಾಮಿಗಳು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಕೊಡ್ತಾರೆ ಅಂತ ನಂಗೆ ವಿಶ್ವಾಸ ಇದೆ ಸರ್. ನನ್ನ ಪ್ರಯತ್ನ ಅವತ್ತಿಂದ ಕೂಡ ಆಕ್ಸಿಜನ್ ಕೊಟ್ಟು VSL ಸಂಸ್ಥೆಗೆ ಏನೇನು ಇವತ್ತಿಗೂ ಜೀವಂತ ಉಳಿಸ್ಕೊಂಡು ಹೋಗುವಂಥ ದಿಕ್ಕಿನಲ್ಲಿ ನಂದೇ ಆದಂಥ ಪ್ರಯತ್ನ ಇದೆ. ಈಗ ಅದನ್ನು ಹೆಲ್ತಿಯಾಗಿ ತೆಗೆದುಕೊಂಡು ಹೋಗುವಂಥ ದಿಕ್ಕಿನಲ್ಲಿ ನಮ್ಮ ಕುಮಾರಸ್ವಾಮಿಗಳ ಒಂದು ಪ್ರಯತ್ನ ದೊಡ್ಡ ಒಂದು ಶಕ್ತಿ ನಮಗೆ ತುಂಬುತ್ತೆ ಸರ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.